ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರರಂಗದ ಮರೆಯಲಾಗದ ಮಾಣಿಕ್ಯ, ಸಾಹಸ ಸಿಂಹ ಎಂದೇ ಕರೆಯಲ್ಪಡುವ ವಿಷ್ಣುವರ್ಧನ್. ಸ್ನೇಹಿತರೆ, ಅವರ ಹೆಸರು ಕೇಳಿದರೆ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಗೌರವ, ಅಭಿಮಾನ, ಪ್ರೀತಿ ಮತ್ತು ನೆನಪುಗಳು ಹೊಳೆ ಹರಿಯುತ್ತದೆ. ಸ್ನೇಹಿತರೆ, 2009 ಡಿಸೆಂಬರ್ನಲ್ಲಿ ಅವರು ಅಗಲಿದ ದಿನದಿಂದಲೇ ಅಭಿಮಾನಿಗಳ ಮನದಲ್ಲಿ ಅವರ ನೆನಪುಗಳನ್ನು ಉಳಿಸಿಕೊಳ್ಳಲು ಒಂದು ಪವಿತ್ರ ಸ್ಥಳವಿತ್ತು. ಸ್ನೇಹಿತರೆ, ಅದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಅವರ ಸಮಾಧಿ. ಆ ಸ್ಥಳಕ್ಕೆ ಹೋಗಿ ನಮಸ್ಕರಿಸುವುದು ಅನೇಕ ಅಭಿಮಾನಿಗಳ ದೈನಂದಿನ ಪದ್ಧತಿಯಾಗಿತ್ತು. ಸ್ನೇಹಿತರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸಮಾಧಿಯನ್ನು ಧ್ವಂಸ ಮಾಡಿದ ಸುದ್ದಿ ಕೇಳಿದ ಕ್ಷಣ ಕನ್ನಡಿಗರ ಮನದಲ್ಲಿ ನೋವು, ಕೋಪ ಮತ್ತು ನ್ಯೂನತೆಯ ಆವರಿಸಿದೆ. ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು 2009ರಲ್ಲಿ ನಿಧನರಾದರು. ನಂತರ ಅವರ ಅಂತ್ಯಕ್ರಿಯೆಯನ್ನು ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ನೆರವೇರಿಸಲಾಯಿತು. ಸ್ನೇಹಿತರೆ, ಇದು ಕನ್ನಡದ ಹಾಸ್ಯ ನಟ ಬಾಲಕೃಷ್ಣ ಅವರದು ಈ ಪ್ರದೇಶವಾಗಿತ್ತು. ಅಲ್ಲಿ ಅವರ ಸಮಾಧಿಯನ್ನು ಸಣ್ಣದಾಗಿ ನಿರ್ಮಿಸಿ ಅಭಿಮಾನಿಗಳಿಗೆ ತೆರೆದಿಟ್ಟರು. ಹೂವುಗಳಿಂದ ಅಲಂಕರಿಸಲ್ಪಟ್ಟ ಪ್ರತಿದಿನ ಅಭಿಮಾನಿಗಳು ಪ್ರಾರ್ಥನೆ, ಹಾರೈಕೆ, ನೆನಪುಗಳಿಂದ ಭರಿತವಾಗಿದ್ದ ಆ ಸ್ಥಳ. ಸ್ನೇಹಿತರೆ, ಅನೇಕರಿಗೆ ಇದು ದೇವಸ್ಥಾನದಷ್ಟೇ ಪವಿತ್ರವಾಗಿತ್ತು. ಹಬ್ಬದ ದಿನಗಳಲ್ಲಿ ಸಾವಿರಾರು ಜನರು ಇಲ್ಲಿ ಬರುತ್ತಿದ್ದರು. ದಾದಾ ಅವರ ನೆನಪುಗಳನ್ನು ಮತ್ತೆ ಮತ್ತೆ ಮರುಕಳಿಸುತ್ತಿದ್ದರು. ಸ್ನೇಹಿತರೆ, ಸಮಾಧಿ ನಿರ್ಮಾಣವಾದ ಕೆಲವು ವರ್ಷಗಳ ನಂತರ ಭೂಮಿಯ ಸ್ವಾಮ್ಯ ಹಕ್ಕಿನ ಕುರಿತು ವಿವಾದ ಎದ್ದಿತು. ಅಭಿಮಾನ್ ಸ್ಟುಡಿಯೋ ಇರುವ ಜಾಗ, ಅದರ ಮೇಲೆ ಕಾನೂನು ವಾಣಿಜ್ಯ ನಡೆಯುತ್ತಿತ್ತು. ಸ್ನೇಹಿತರೆ, ಹೈಕೋರ್ಟಿನಲ್ಲಿ ವಿಚಾರಣೆ ನಡೆದು ಅಂತಿಮವಾಗಿ ನ್ಯಾಯಾಲಯದಿಂದ ಸಮಾಧಿ ತೆರವುಗೊಳಿಸುವ ಆದೇಶ ಹೊರಬಂದಿತು. ನ್ಯಾಯಾಲಯದ ನಿರ್ಧಾರಗಳನ್ನು ತಡೆಗಟ್ಟಲು ಕೆಲವು ಪ್ರಯತ್ನಗಳಾದರೂ ಕಾನೂನು ಬಲದಿಂದ ಅದನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಕನ್ನಡಿಗರಿಗೆ ಬೆಚ್ಚ ಬೀಳಿಸುವಂತೆ ಸಮಾಧಿ ತೆರವು ಕಾರ್ಯ ರಾತ್ರಿ ವೇಳೆ ನಡೆಯಿತು. ರಾತ್ರಿ ಹೊತ್ತಿನಲ್ಲಿ ಯಂತ್ರೋಪಕರಣಗಳ ಸಹಾಯದಿಂದ ಸಮಾಧಿಯನ್ನು ನೆಲಸಮಗೊಳಿಸಲಾಯಿತು. ಬೆಳಿಗ್ಗೆ ವಿಷಯ ತಿಳಿದ ಅಭಿಮಾನಿಗಳು ಆಕ್ರೋಶದಿಂದ ಸಮಾಧಿ ಸ್ಥಳಕ್ಕೆ ಧಾವಿಸಿದರು. ಸ್ನೇಹಿತರೆ, ಅಲ್ಲಿ ಏನೂ ಉಳಿದಿರಲಿಲ್ಲ. ನೆನಪುಗಳೊಂದಿಗೆ ಸಂಬಂಧಿಸಿದ ಒಂದು ಪವಿತ್ರ ಸ್ಥಳ ಕ್ಷಣಾರ್ಧದಲ್ಲಿ ಅಸ್ತಿತ್ವ ಕಳೆದುಕೊಂಡಿತು. ಸ್ನೇಹಿತರೆ, ಈ ಘಟನೆ ಕನ್ನಡ ಅಭಿಮಾನಿಗಳ ಮನದಲ್ಲಿ ದೊಡ್ಡ ಆಘಾತ ಮೂಡಿಸಿತು. ಹಲವು ಮಂದಿ ಅತ್ತರು, ಕೆಲವು ಮಂದಿ ಪ್ರತಿಭಟನೆ ನಡೆಸಿದರು. ಸಾಹಸ ಸಿಂಹನ ಸಮಾಧಿ ಧ್ವಂಸ ಮಾಡುವುದು ನಮ್ಮ ಮನದ ದೇವಾಲಯ ಧ್ವಂಸ ಮಾಡಿದಂತೆ ಎಂದು ಅಭಿಮಾನಿಗಳು ಅಳಿದರು. ಸ್ನೇಹಿತರೆ, ಕೆಲವು ಮಂದಿ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಪೋಸ್ಟ್ಗಳು, ವಿಡಿಯೋಗಳನ್ನು, ನೆನಪು ಹಂಚಿಕೆಗಳ ಹರಿದವು. ಕನ್ನಡ ಚಿತ್ರರಂಗದ ಹಲವಾರು ತಾರೆಗಳು ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಇನ್ನೂ ಕನ್ನಡದ ಅನೇಕ ನಾಯಕರು ಇದರ ಬಗ್ಗೆ ವಾಗ್ದಾನವನ್ನು ನೀಡಿದರು. ಇದಾದ ನಂತರ ಅಸಮ್ಮತವನ್ನು ವ್ಯಕ್ತಪಡಿಸಿ ವಿಷ್ಣುವರ್ಧನ್ ಅವರಿಗೆ ಯೋಗ್ಯವಾದ ಗೌರವ ನೀಡಬೇಕೆಂದು ಒತ್ತಾಯಿಸಿದರು. ಸ್ನೇಹಿತರೆ, ಸಮಾಧಿ ಧ್ವಂಸ ಘಟನೆಯು ನಮ್ಮ ಸಮಾಜಕ್ಕೆ ಒಂದು ಪ್ರಶ್ನೆಯನ್ನು ಎತ್ತಿದೆ. ಕಾನೂನು ಬಲದ ಮುಂದೆ ಭಾವನೆಗಳ ಸ್ಥಾನ ಏನು? ಒಬ್ಬ ಕಲಾವಿದನ ಸ್ಮಾರಕವೆಂದರೆ ಅದು ಕೇವಲ ಕಲ್ಲು ಮಣ್ಣು ಕಟ್ಟಡವಲ್ಲ. ಸ್ನೇಹಿತರೆ, ಅದು ಒಂದು ಪೀಳಿಗೆಯ ನೆನಪು, ಭಾವನೆ ಹಾಗೂ ಗೌರವದ ಸಂಕೇತ. ನಾವು ಅವುಗಳನ್ನು ಕಾಪಾಡುವ ಜವಾಬ್ದಾರಿ ಹೊತ್ತಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸವಾದರೂ ಅವರ ಹೆಸರು, ಕೀರ್ತಿ ಮತ್ತು ಕನ್ನಡಿಗರ ಮನದಲ್ಲಿ ಉಳಿದಿರುವ ಸ್ಥಾನ ಯಾರೂ ಅಳಿಸಲು ಸಾಧ್ಯವಾಗುವುದಿಲ್ಲ. ಅವರ ಚಿತ್ರಗಳು, ಮಾತುಗಳು ಮತ್ತು ಜನರ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರಗಳನ್ನು ವಹಿಸಿಕೊಂಡಿವೆ. ಅವರು ಎಂದೆಂದಿಗೂ ಜೀವಂತವಾಗಿಯೇ ಇರುತ್ತಾರೆ. ಈ ಘಟನೆ ನಮಗೆ ಕಲಿಸುವ ಪಾಠ ಏನೆಂದರೆ, ನೆನಪುಗಳನ್ನು ಕೇವಲ ಕಟ್ಟಡಗಳಲ್ಲಿ ಮಾತ್ರವಲ್ಲ, ಹೃದಯಗಳಲ್ಲಿ ಕಾಪಾಡಬೇಕು.